ಇವತ್ತು ನಾವು ದುಡ್ಡಿರೋರ ಗುಲಾಮಗಿರಿ ಮಾಡ್ತಾ ಇದ್ದೀವಿ. ಅವತ್ತು ಬ್ರಿಟಿಷ್ ಗುಲಾಮಗಿರಿ ಮಾಡ್ತಾ ಇದ್ದೀವಿ, ಇವತ್ತು ದುಡ್ಡಿರೋರ ಗುಲಾಮಗಿರಿ ಮಾಡ್ತಾ ಇದ್ದೀವಿ. ಈ ಗುಲಾಮಗಿರಿಯಿಂದ ಹೊರಗೆ ಬಂದು ನಮ್ಮ ಮಕ್ಕಳು ಅವರ ಕನಸನ್ನ ಯಾವತ್ತು ಕಟ್ತಾರೆ, ಈ ಗುಲಾಮಗಿರಿಯ ಬದುಕಿಂದ ಯಾವಾಗ ಹೊರಗೆ ಬರ್ತಾರಲ್ಲ ಅವತ್ತೇ ನಿಜವಾದ ಭಾರತ್ ಮಾತಾ ಕೀ. ಇದು ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆ? ಇವ್ರು ಯಾರು? ಏನಂತಾರೆ ಅವರನ್ನ? ನಮ್ಮ ದೇಶಕ್ಕೇನವರು? ನೀವೆಲ್ಲ ಮಕ್ಕಳೆಲ್ಲ ಅವ್ರು ಏನಂತ ಕರಿತೀರಾ? ಬಾಪು. ಏನಂತೀರಾ? ಅವರೆಲ್ಲರೂ ಅವಾಗ ನಮ್ಮ ದೇಶನ ಬ್ರಿಟಿಷರು ಆಳ್ತಾ ಇದ್ರು. ಯಾರು? ನಮ್ಮನ್ನೆಲ್ಲ ಅವರು ಸೇವಕರನ್ನ ಮಾಡ್ಕೊಂಡಿದ್ರು. ಅವ್ರ ಮನೆಗೆ ಹೋಗಿ ಮನೆ ಕೆಲಸ ಮಾಡಬೇಕಿತ್ತು, ಅವ್ರು ಹೇಳ್ದಂಗೆ ಕೇಳಬೇಕಿತ್ತು. ನಾವು ಸ್ಕೂಲ್ಗೆ ಹೋಗಂಗಿರ್ಲಿಲ್ಲ, ನಮ್ಗೆ ಯಾವುದು ಕೆಲಸಗಳಿರ್ತಾ ಇರಲಿಲ್ಲ. ಗುಲಾಮ್ಗಿರಿ ಬದುಕನ್ನ ನಾವೆಲ್ಲ ಬದುಕ್ತಿದ್ವಿ. ಅವರನ್ನ ದೇಶದಿಂದ ಓಡಿಸ್ಲಿಕ್ಕೆ ಇವರೆಲ್ಲರೂ ಅವರ ಪ್ರಾಣವನ್ನ ಬಲಿದಾನ ಮಾಡಿದ್ದಾರೆ. ಕರೆಕ್ಟ್, ತ್ಯಾಗ ಮಾಡಿದ್ದಾರೆ. ಎಷ್ಟು ಜನರ ಹೆಸರು ಗೊತ್ತು ನಿಮಗೆ? ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ತಿರ್ಗಾ ಆ ಕಡೆ, ಆಮೇಲೆ ಹೇಳಿ ಯಾರ್ಯಾರು ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿದವರು? ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು, ಹೇಳಿ. ಹೋಗ್ಲಿ, ನಮ್ಮ ಕರ್ನಾಟಕದಲ್ಲಿ ಯಾರು ಫೈಟ್ ಮಾಡಿದ್ರು ಸ್ವಾತಂತ್ರ್ಯಕ್ಕೋಸ್ಕರ? ನೀವೆಲ್ಲ ಈ ಕಡೆ ಬಂದ್ರೆ ಆ ಮಕ್ಳು ಕಾಣ್ತಾರೆ. ಭಗತ್ ಸಿಂಗ್, ಅವಳಿಗೆ ಚಪ್ಪಾಳೆ ಹೊಡೀರಿ. ಭಗತ್ ಸಿಂಗ್, ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಅವರಿಗೆ ನೇಣಿಗೆ ಹಾಕ್ಬಿಡ್ತಾರೆ. ಏನಕ್ಕೆ ಹಾಕ್ತಾರೆ? ನೇಣಿಗೆ ಹಾಕ್ಬಿಡ್ತಾರೆ. ಆದ್ರೂ ಅವರು ನಮ್ಮ ದೇಶ ಉಳಿಬೇಕು, ನಮ್ಮ ದೇಶ ಬದುಕಬೇಕು, ನಮ್ಮ ಜನ ಬದುಕಬೇಕು ಅಂತ ಹೇಳಿ ಜೀವವನ್ನ ಕೊಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಎಷ್ಟು ಜನಕ್ಕೆ ಗೊತ್ತು? ಗೊತ್ತಾ ನಿಮಗೆಲ್ಲ? ಅವರು ಸಹ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ನೆನೆಸ್ಕೋಬೇಕು. ರಾಯಣ್ಣ ಎಷ್ಟು ಜನಕ್ಕೆ ಗೊತ್ತು? ಎಲ್ರಿಗೂ ಗೊತ್ತು. ಸಂಗೊಳ್ಳಿ ರಾಯಣ್ಣ ಗೊತ್ತಲ್ಲ? ಸಂಗೊಳ್ಳಿ ರಾಯಣ್ಣ ಈ ದಿವಸ ಹುಟ್ಟತಾನೆ. ಕಿತ್ತೂರು ರಾಣಿ ಚೆನ್ನಮ್ಮಂಗೆ ಹೇಳ್ತಾನೆ ರಾಯಣ್ಣ, ತಾಯಿ ನಾನು ಅಷ್ಟು ಬ್ರಿಟಿಷರ ತಲೆಯನ್ನು ಕಡಿದು ನಿನ್ನ ಪಾದಕ್ಕೆ ಇಡ್ತೀನವ್ವ, ಒಂದೇ ಒಂದು ತಲೆ ಏನಾದ್ರೂ ಕಡಿಮೆ ಬಂದ್ರೆ ನನ್ನ ಕತ್ತನ್ನ ಕತ್ತರಿಸಿ ನಿನ್ನ ಪಾದಕ್ಕೆ ಇಡ್ತೀನಿ, ಇದು ನನ್ನ ಪ್ರಮಾಣ ಅಂತ ಹೇಳಿ ಕಿತ್ತೂರು ರಾಣಿ ಚೆನ್ನಮ್ಮಂಗೆ ಪ್ರಮಾಣವನ್ನ ಕೊಟ್ಟು ಬ್ರಿಟಿಷರನ್ನ ಓಡಿಸ್ಲಿಕ್ಕೆ, ಕಿತ್ತೂರನ್ನ ಬಿಡುಗಡೆ ಮಾಡಕ್ಕೆ ಹೊರಟಿದ್ದ ರಾಯಣ್ಣನನ್ನು ಸಹ ನಾವಿವತ್ತು ನೆನಪು ಮಾಡಬೇಕು. ಇವತ್ತು ನಿಮ್ದೆಲ್ಲ ಏನ್ ಕರ್ತವ್ಯ ಗೊತ್ತಾ? ಏನ್ ನಿಮ್ ಕರ್ತವ್ಯ ಹೇಳಿ? ಓದೋದು. ಏನ್ ನಿಮ್ ಕರ್ತವ್ಯ? ಚೆನ್ನಾಗಿ ಓದ್ತೀರಾ? ಓದ್ತೀರಾ ಮಕ್ಕಳೆಲ್ಲ? ನೀವೆಲ್ಲರೂ ಚೆನ್ನಾಗಿ ಓದಬೇಕು, ಹುಷಾರಾಗಿರ್ಬೇಕು, ಯಾವುದೇ ತರ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗಬಾರ್ದು, ಈ ದೇಶಕ್ಕೆ ಸೇವೆ ಮಾಡಬೇಕು. ಮಾಡ್ತೀರಾ? ಮಾಡ್ತೀರಾ? ಚೆನ್ನಾಗಿ ಓದ್ತೀರಾ? ಎಲ್ಲರೂ ಓದ್ತೀರಾ? ಯಾರಂಗಾಗ್ತೀರಾ ನೀವೆಲ್ಲವರು ಒಂದಿನ? ಯಾರಂಗಾಗ್ತೀರಾ? ಯಾರಂಗಾಗ್ತೀರಾ? ಎಷ್ಟು ಜನ ಡಾಕ್ಟರ್ ಆಗ್ಬೇಕು? ನಾನು ಡಾಕ್ಟರ್. ಎಷ್ಟು ಜನ ಇಂಜಿನಿಯರ್ ಆಗ್ಬೇಕಿಲ್ಲಿ? ವರೆವಾ. ಪೊಲೀಸ್, ಆರ್ಮಿ, MLA ಯಾರು ಕೈ ಎತ್ತಲ್ಲ. ಇಲ್ಲ, ಮಕ್ಕಳೆಲ್ಲ MLA ಆಗಿದೆ. ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು? ಯಾವತ್ತು ನೀವು ಈ ರಾಜ್ಯದ
ಮುಖ್ಯಮಂತ್ರಿ ಆಗ್ತೀನಿ ಅಂತ ಕನಸ್ಕೊಂಡು ಒಬ್ಬ ಬಡ ಮಕ್ಕಳು, ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳು ಒಂದು ದಿನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀರಾ, ಈ ದೇಶದ ಪ್ರಧಾನಮಂತ್ರಿ ಆಗ್ತೀರಾ, ಈ ಕ್ಷೇತ್ರದ ಶಾಸಕರಾಗ್ತಿರಲ್ಲ, ಅವತ್ತು ನಿಜವಾದ ಸ್ವಾತಂತ್ರ್ಯ. ಇವತ್ತು ನಾವು ದುಡ್ಡಿರೋರ ಗುಲಾಮ್ಗಿರಿ ಮಾಡ್ತಾ ಇದ್ದೀವಿ, ಅವತ್ತು ಬ್ರಿಟಿಷ್ ಗುಲಾಮ್ಗಿರಿ ಮಾಡ್ತಾ ಇದ್ದೀವಿ, ಇವತ್ತು ದುಡ್ಡಿರೋರ ಗುಲಾಮ್ಗಿರಿ ಮಾಡ್ತಾ ಇದ್ದೀವಿ. ಈ ಗುಲಾಮ್ಗಿರಿಯಿಂದ ಹೊರಗೆ ಬಂದು ನಮ್ಮ ಮಕ್ಕಳು ಅವರ ಕನಸನ್ನ ಯಾವತ್ತು ಕಟ್ತಾರೆ, ಈ ಗುಲಾಮ್ಗಿರಿಯ ಬದುಕಿಂದ ಯಾವಾಗ ಹೊರಗೆ ಬರ್ತಾರಲ್ಲ, ಅವತ್ತೇ ನಿಜವಾದ ಅವತ್ತೇ ನಿಜವಾದ